ಎಲ್ಲರಿಗೂ ನಮಸ್ಕಾರ. ಈ ಒಂದು ತರಗತಿಯಲ್ಲಿ ನಾವು ಗುಣಸಂಧಿಯನ್ನು ಯಾವ ರೀತಿಯಾಗಿ ಕಂಡುಹಿಡಿಯೋದು ಹಾಗೂ ಯಾವ ರೀತಿಯಾಗಿ ಅದನ್ನು ಬಿಡಿಸಿ ಬರೆಯೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಈ ಲೈನ್ ಏನಿದೆ ಇದನ್ನು ನಾವು ಉತ್ತರ ಪದ, ಈ ಲೈನ್ ಪೂರ್ವ ಪದ, ಇದು ಸಂಧಿ ಪದ. ಪೂರ್ವ ಪದ, ಉತ್ತರ ಪದ, ಸಂಧಿ ಪದ. ಈ ಸಂಧಿ ಪದವನ್ನು ಬಿಡಿಸಿದಾಗ ನಮಗೆ ಏನು ಸಿಗುತ್ತೆ? ಪೂರ್ವ ಪದ ಮತ್ತು ಉತ್ತರ ಪದ ಸಿಗುತ್ತೆ. ಸೊ ಮೊದಲನೇದಾಗಿ ವ್ಯಾಕ್ಯೋಕ್ತಿ. ವ್ಯಾಕ್ಯೋಕ್ತಿ ವಾಕ್ಯ ಪ್ಲಸ್ ಉಕ್ತಿ. ವಾಕ್ಯೋಕ್ತಿ ಇಲ್ಲಿ ಅಕಾರ ಮತ್ತು ಊಕಾರಗಳಿಗೆ ಆದೇಶವಾಗಿ ಓಕಾರ ಬಂದಿದೆ, ಆದ್ದರಿಂದ ಇದು ಗುಣಸಂಧಿ. ಗುಣಸಂಧಿಯಲ್ಲಿ ಎರಡಿರುತ್ತೆ, ಒಂದು ಆ ಮತ್ತು ಈಕಾರಗಳಿಗೆ ಏಕಾರ ಆದೇಶವಾಗಿ ಬಂದರೆ ಅದು ಗುಣಸಂಧಿ, ಇನ್ನು ಒಂದು ಆಕಾರಗಳಿಗೆ ಆ ಮತ್ತು ಊಕಾರಗಳಿಗೆ ಓಕಾರ ಆದೇಶವಾಗಿ ಬಂದರೆ ಅದು ಗುಣಸಂಧಿ. ಗುಣಸಂಧಿಯಲ್ಲಿ ಎರಡೇ ಇರುತ್ತೆ, ಎ ಮತ್ತು ಓಕಾರಗಳು ಆದೇಶವಾಗಿ ಬರುತ್ತೆ. ಜಯೋಪಾಯ, ಜಯೋಪಾಯ ಓ ಬರುತ್ತೆ ಇಲ್ಲಿ. ಇದನ್ನು ಬಿಡಿಸಿದಾಗ ಜಯ ಪ್ಲಸ್ ಉಪಾಯ, ಜಯೋಪಾಯ ಓಕಾರ ಇಲ್ಲಿ ಆದೇಶವಾಗಿ ಬಂದಿದೆ. ಕಾಲೋಗ್ರ, ಕಾಲೋ ಓ ಬಂದಿದೆ, ಅದನ್ನು ಬಿಡಿಸಿದಾಗ ಕಾಲ ಪ್ಲಸ್ ಉಗ್ರ, ಕಾಲ ಪ್ಲಸ್ ಉಗ್ರ ಕಾಲೋಗ್ರ. ಚತುರೋಕ್ತಿ ಓಕಾರ ಆದೇಶವಾಗಿ ಬಂದಿದೆ, ಚತುರ ಪ್ಲಸ್ ಉಕ್ತಿ, ಚತುರೋಕ್ತಿ ಅ ಮತ್ತು ಊಕಾರಗಳಿಗೆ ಆದೇಶವಾಗಿ ಓಕಾರ ಬಂದಿದೆ. ಮಹೋತ್ತುಂಗ, ಮಹೋತ್ತುಂಗ ಮಹ ಪ್ಲಸ್ ಉತ್ತುಂಗ, ಆಕಾರಗಳಿಗೆ ಆ ಮತ್ತು ಊಕಾರಗಳಿಗೆ ಆದೇಶವಾಗಿ ಓಕಾರ ಇಲ್ಲಿ ಬಂದಿದೆ. ಸ್ನಾತಕೋತ್ತರ, ಸ್ನಾತಕ ಉತ್ತರ, ಸ್ನಾತಕೋತ್ತರ ಓತ್ತರ ಆ ಮತ್ತು ಊಕಾರಗಳಿಗೆ ಓಕಾರ ಇಲ್ಲಿ ಆದೇಶವಾಗಿ ಬಂದಿದೆ. ಆರಂಭೋತ್ಸವ, ಆರಂಭ ಉತ್ಸವ, ಆರಂಭೋತ್ಸವ ಆ ಮತ್ತು ಊಕಾರಗಳಿಗೆ ಓಕಾರ ಆದೇಶವಾಗಿ ಬಂದಿದೆ. ಮಹೋಪಕಾರ, ಮಹ ಪ್ಲಸ್ ಉಪಕಾರ, ಮಹೋಪಕಾರ ಆ ಮತ್ತು ಊಕಾರಗಳಿಗೆ ಓಕಾರ ಆದೇಶವಾಗಿ ಬಂದಿದೆ. ತಂತ್ರೋಪಾಯ, ತಂತ್ರೋಪಾಯ ತಂತ್ರ ಪ್ಲಸ್ ಉಪಾಯ ಅ ಮತ್ತು ಊಗಳಿಗೆ ಓಕಾರ ಆದೇಶವಾಗಿ ಬಂದಿದೆ. ಜೀರ್ಣೋದ್ಧಾರ, ಜೀರ್ಣೋದ್ಧಾರ ಜೀರ್ಣ ಪ್ಲಸ್ ಉದ್ಧಾರ, ಜೀರ್ಣ ಪ್ಲಸ್ ಉದ್ಧಾರ ಜೀರ್ಣೋದ್ಧಾರ ಓಕಾರ. ರಥೋತ್ಸವ, ರಥ ಪ್ಲಸ್ ಉತ್ಸವ, ರಥೋತ್ಸವ ಅ ಮತ್ತು ಊಕಾರಗಳಿಗೆ ಓಕಾರ ಆದೇಶವಾಗಿ ಬಂದಿದೆ. ನಂತರ ವಾರ್ಷಿಕೋತ್ಸವ, ವಾರ್ಷಿಕೋತ್ಸವ ವಾರ್ಷಿಕ ಪ್ಲಸ್ ಉತ್ಸವ, ವಾರ್ಷಿಕೋತ್ಸವ ಅ ಮತ್ತು ಊಕಾರಗಳಿಗೆ ಓಕಾರ ಆದೇಶವಾಗಿ ಬಂದಿದೆ. ಮಹೋನ್ನತ, ಮಹ ಪ್ಲಸ್ ಉನ್ನತ, ಮಹೋನ್ನತ ಅ ಮತ್ತು ಊಕಾರಗಳಿಗೆ ಓಕಾರ ಆದೇಶವಾಗಿ ಬಂದಿದೆ. ಇದು ಯಾವ ಸಂಧಿ? ಇದು ಗುಣಸಂಧಿ.